ಸ್ನೇಹಿತರೆ ನಮಸ್ಕಾರ. ನಾನು ರಘು ಜಾಣಗೆರೆ. ಇವತ್ತೊಂದು ವಿಚಾರ ತಮ್ಮೆಲ್ಲರೂ ಗೊತ್ತಿದೆ ಬಹುತೇಕವಾಗಿ, ಆದರೆ ಒಂದೊಂದ್ಸಲ ನಮ್ಗೆ ಈ ಥರದನ್ನೆಲ್ಲ ಕೇಳಿದಾಗ ನೋಡಿದಾಗ ಸಾಕಷ್ಟು ಬೇಜಾರಾಗುತ್ತೆ. ಏನಪ್ಪ ಈ ಥರನ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾರಲ್ಲ ಪದೇ ಪದೇ ಭ್ರಷ್ಟರು ನೀಚರು ಅಂತ. ಇಲ್ಲಿ ನೋಡಿ, ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿದೆ, ಈಗೆಲ್ಲ ಏನು ಎಲ್ಲೋ ಬೋರ್ಡು ವೆಹಿಕಲ್ಗಳಿಗೆ ಈ ಥರದೊಂದು ಪ್ಯಾನಿಕ್ ಬಟನ್ ಅಂತ ಹೇಳಿ ಈ ಥರದೊಂದು ಬಟನನ್ನು ಹಾಕಿ ಯಾರಾದ್ರೂ ಪ್ಯಾಸೆಂಜರ್ಸು ಅವ್ರಿಗೇನಾದ್ರೂ ಕಷ್ಟ ಆದರೆ ಅಥವಾ ಅವ್ರಿಗೇನಾದ್ರೂ ಏನು ಮಹಿಳೆಯರಾಗಲಿ ಇನ್ನು ಯಾರೋ ಈ ಥರದವ್ರಿಗೆ ಸಮಸ್ಯೆಗಳಾದಾಗ ಅವರು ಈ ಪ್ಯಾನಿಕ್ ಬಟನ್ನ ಒತ್ತಿದ್ರೆ ಅವ್ರಿಗೆ ಬೇಕಾಗಿರುವಂಥ ನೆರವು ಮತ್ತೆ ಸಿಗಲಿ ಅನ್ನುವಂಥ ಒಂದು ಸೆಕ್ಯೂರಿಟಿ ಪರ್ಪಸ್ಗಾಗಿ ಈ ಪ್ಯಾನಿಕ್ ಬಟನ್ನ ಸರ್ಕಾರ ಜಾರಿಗೆ ತಂದಿದೆ. ಇದು ಬಹುಶಃ ಏನು ಒಂದು 2 ವರ್ಷದಿಂದ ಈಚೆಗೆ ಅನ್ಸುತ್ತೆ. ಇದಕ್ಕಂತೂ ಟಾರ್ಚರ್ ಇಟ್ಬಿಟ್ಟಿದ್ದಾರೆ. ನಾನು ಒಂದು ಕ್ಯಾಬಲ್ಲಿ ಬರ್ತಾ ಇದ್ದೆ, ಈಗ ಅವರು ಇಲ್ಲಿ ನಾನು ಈ ಪ್ಯಾನಿಕ್ ಬಟನ್ ಒತ್ತಿದ್ರೆ ಏನಾಗುತ್ತೆ ಅಂದ್ರೆ ಅವರು ಒತ್ತಿ ಸರ್ ಏನೂ ಆಗಲ್ಲ ಅಂತ ಅಂದ್ರು. ಅರೆ ಹಂಗಂದ್ರೆ ಹೆಂಗೆ, ಈಗ ನೀವೆಲ್ಲ ಹಾಕಿದ್ದೀರಾ, ಇದೆಲ್ಲ ಇದಕ್ಕೊಂದು ವ್ಯವಸ್ಥೆ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡಿದಾರೆ ಅವರು. ನೀವೆಲ್ಲ 10-20 ಸಾವಿರ ಕೊಟ್ಟು ತಗೊಂಡಿದ್ದೀರಾ, ಈಗ ಅದರಿಂದ ಏನೂ ಉಪಯೋಗ ಇಲ್ಲ ಅಂತ ಅಂದ್ರೆ ಹೆಂಗೆ ಅಂತ ಹೇಳಿದ್ರೆ, ಅಯ್ಯೋ ಏನ್ ಮಾಡೋದು ಸರ್, ಈಗ ಸರ್ಕಾರ ಮಾಡಿದೆ ರೂಲ್ಸು, ನಾವು ಫಾಲೋ ಮಾಡಬೇಕು ಅಂತ ಹೇಳಿ ಪಾಪ ಅವರು ಹೇಳ್ತಾ ಇದ್ರು. ಈ ಪ್ಯಾನಿಕ್ ಬಟನ್ನ ಎಲ್ರಿಗೂ 10,000-20,000 ಕೊಟ್ಟು ಪಾಪ ಏನು ಎಲ್ಲೋ ಬೋರ್ಡ್ ವೆಹಿಕಲ್ ಅವರು ಹಾಕ್ಸ್ಕೊಂಡ್ರು. ಆದ್ರೆ ಈಗ ಯಾವ ಉದ್ದೇಶಕ್ಕೆ ಸರ್ಕಾರ ಇದನ್ನ ಹಾಕಿತ್ತೋ ಇದರಿಂದ ಒಂದು ಸಿಸ್ಟಮೇ ಇಲ್ಲ. ಈಗ ಇಲ್ಲೊಂದು ಹಾರ್ಡ್ವೇರ್ ಇದೆ ಅನ್ನೋದು ಬಿಟ್ರೆ, ನಿಮ್ಗೆ ಈ ತರದೊಂದು ಪ್ಯಾನಿಕ್ ಬಟನ್ ಹಾರ್ಡ್ವೇರ್ ಒಂದು ಇನ್ಸ್ಟ್ರೂಮೆಂಟ್ ಇದೆ ಅನ್ನೋದು ಬಿಟ್ರೆ ಇದರಿಂದ ಯಾವ್ದೋ ಒಂದು ಇದು ಏನಂತಾರೆ ಒಂದು ಸಿಸ್ಟಮ್ ಆಗ್ಲಿ ಏನೋ ಒಂದು ಅದರಿಂದ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡೋರು, ಮಾನಿಟರ್ ಮಾಡೋರು, ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆ, ಸೇಫ್ಟಿ, ಸೆಕ್ಯೂರಿಟಿ ಕೊಡುವಂತದ್ದು ಏನು ಸರ್ಕಾರ ನಿರ್ಮಿಸಿಲ್ಲ. ಆದ್ರೆ ಇದೊಂದು ಹಾರ್ಡ್ವೇರ್ ಅನ್ನ ಮಾತ್ರ ನೀವು ಇನ್ಸ್ಟಾಲ್ ಮಾಡ್ಕೊಂಬಿಡಿ ಅಂತ ಹೇಳಿ ಪಾಪ ಇವ್ರಿಗೆಲ್ಲ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ನಿಮ್ಗೆ RC ಕೊಡೋ ಏನಂತಾರದು FC ಕೊಡಲ್ಲ, ಇನ್ನೊಂದು ಕೊಡಲ್ಲ ಅಂತ ಹೇಳಿ ಎದುರಿಸಿ ಅವ್ರಿಗೆ ಈ ಪ್ಯಾನಿಕ್ ಬಟನ್ ಅನ್ನ ಹಾಕ್ಸಿದ್ರು. 1 ಕೋಟಿ ರೂಪಾಯಿ ದುಡ್ಡು ಮಾಡ್ಕೊಂಡ್ರು. ಯಾವನ್ಗೋ ಗುತ್ತಿಗೆ ಕೊಟ್ಟವನ ಹತ್ರ ಕಿಕ್ ಬ್ಯಾಕ್ಸ್ ತಗೊಂಡ್ರು. ಆದ್ರೆ ಈ ನೀಚರು ಇನ್ನೂ ಇದ್ರ ಉದ್ದೇಶ ಏನಿತ್ತು ಆ ಉದ್ದೇಶ ಈಡೇರಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ಲಿಲ್ಲ. ಯಾವ ರೀತಿಯಾಗಿ ಜನರನ್ನ ಶೋಷಣೆ ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ ಅನ್ನೋದು ಈ ತರದ್ದು ಏನು ಅಗತ್ಯವಾದ ಯೋಜನೆ. ಇದೊಂಥರ ಅನಗತ್ಯ ಅಂತ ಹೇಳಕ್ ಬರಲ್ಲ, ನಿಜಕ್ಕೂ ಅಗತ್ಯನೇ. ಒಂದು ಒಳ್ಳೆ ಉದ್ದೇಶ, ಒಳ್ಳೇದು ನೋಡಿ. ಈ ಉದ್ದೇಶಗಳನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಾವು ಒಪ್ಕೊಂಡ್ಬಿಡ್ಬೇಕು. ಅದ್ ಬೇಕಲ್ಲ, ಆ ತರದ್ ಇರ್ಬೇಕಲ್ಲ, ಹೆಣ್ಮಕ್ಳು ಸೇಫ್ಟಿಗೋ ಇನ್ಯಾರೋ ಮಕ್ಳು ಮರಿ ಸೇಫ್ಟಿಗೋ ಒಂದು ಬೇಕಲ್ಲ ಅಂತ ಹೇಳಿ ನಮ್ಗೆ ಅನ್ನಿಸ್ಬೇಕು. ಆದ್ರೆ ಅನ್ಸುತ್ತೆ ನಮ್ಗೆ ಇರ್ಲಿ ಅಂತ. ಜನರ ಈ ಒಂದು ಇದನ್ನೇ ಇದ್ರ ಜೊತೆ ಆಟ ಆಡ್ಕೊಂಡು ಇವರು ಹೇಳೋದು ಒಂದು ಸದುದ್ದೇಶ ಬಾಯಲ್ಲಿ, ಆದ್ರೆ ಮಾಡೋದು ಮಾತ್ರ ಅವರ ದುರುದ್ದೇಶ ಇಟ್ಕೊಂಡೇನೆ ಎಲ್ಲಾ ಯೋಜನೆಗಳನ್ನ ರೂಪಿಸೋದು. ಹೀಗಾಗಿ ಇದರಲ್ಲಿ ಅದೆಷ್ಟು ಕೋಟಿ ತಿನ್ಕೊಂಡು ಲೂಟಿ ಹೊಡೆದ್ರೆ ಗೊತ್ತಿಲ್ಲ. ಈಗ ಪ್ಯಾನಿಕ್ ಬಟನ್ ಯೂಸ್ಲೆಸ್ ಬಟನ್ ಆಗ್ಬಿಟ್ಟಿದೆ. ಏನು ಪ್ರಯೋಜನ ಇಲ್ಲ ಇದರಿಂದ, ಯಾರಿಗೇನು ಪ್ರಯೋಜನ ಆಗ್ಲಿಲ್ಲ, ಉಪಯೋಗ ಆಗ್ಲಿಲ್ಲ. ಇದೊಂದು ವೇಸ್ಟ್ ಆಗಿ ಯೋಜನೆ ಇದು. ಕಾಂಟ್ರಾಕ್ಟರ್ಗೆ ಬಹುಶಃ ಸಾರಿಗೆ ಸಚಿವರಿಗೆ ಯಾರ್ಯಾರಿಗೆ ಇದ್ರಲ್ಲಿ ಎಷ್ಟೆಷ್ಟು ಲಾಭ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಈ ಪ್ಯಾನಿಕ್ ಬಟನ್ ಅಲ್ಲಿ BMTC ಬಸ್ಗೂ ಹಾಕಿದ್ದಾರೆ ಅನ್ಸುತ್ತೆ. BMTC ಬಸ್ಸು, KSRTC ಬಸ್ಗಳಲ್ಲೆಲ್ಲ ಹಾಕಿದ್ದಾರೆ. ಏನ್ ಹಗಲು ದರೋಡೆ ಮಾಡಿದ್ದಾರೆ ಅಂತ ಅಂದ್ರೆ ಅಬ್ಬಬ್ಬಬ್ಬಬ್ಬಬ್ಬ. ನಮ್ಮಂತ ಬಹುಶಃ ನಮ್ಮ ದೇಶದಲ್ಲಿ ಇರೋವಷ್ಟು ನಮ್ಮಂತ ಮೂರ್ಖರು ನಾವು ಇದೆಲ್ಲವನ್ನ ನೋಡ್ಕೊಂಡು ಸಹಿಸ್ಕೊಂಡಿದೀವಲ್ಲ ಆರಾಮಾಗಿ, ಗ್ರೇಟ್ ಅಂತಾನೆ ಹೇಳ್ಬೋದೇನಪ್ಪ. ಈ ತರ ಜನ ಇನ್ನೆಲ್ಲೂ ಪ್ರಪಂಚದ ಯಾವ ಮೂಲೆಯಲ್ಲೂ ಸಿಗಲ್ವೇನೋ. ಈ ತರದ ಜನರನ್ನ ಶೋಷಣೆ ಮಾಡಿ ದಬ್ಬಾಳಿಕೆ ಮಾಡಿ ಜನರಿಗೆ ಭಯ ಇಕ್ಸಿ ಎದುರಿಸಿ ಬೆದರಿಸಿ ಜನರನ್ನ ಸುಲಿಗೆ ಮಾಡಿ ಈ ಪ್ಯಾನಿಕ್ ಬಟನ್ ಅನ್ನ ಹಾಕ್ಸಿದ್ದು. ಬಡಪಾಯಿಗಳು ಓಡಿಸುವಂತ ಕ್ಯಾಬ್ ಓಡಿಸುವಂತ ಡ್ರೈವರ್ಗಳು ಸಣ್ಣ ಪುಟ್ಟ ದುಡ್ಡಿಟ್ಕೊಂಡು ಸೂಲ ಮಾಡಿ ಕ್ಯಾಬ್ ಇಟ್ಕೊಂಡಿರುವಂತವ್ರು, ಅವರು ಈ ಪ್ಯಾನಿಕ್ ಬಟನ್ ಸರ್ಕಾರದ ಒತ್ತಡ ಮತ್ತೆ RTO ಮತ್ತೆ ಪೊಲೀಸರದು ಕಾಟ ನೋಡ್ಲಾರ್ದಲೆ ಅದನ್ನ ಹಾಕ್ಸ್ಕೊಂಡು ಇವಾಗ ಅದರಿಂದ ಏನೇನು ಉಪಯೋಗ ಇಲ್ಲ. ನೋಡಿ, ಆ ಬಟನ್ ಒತ್ತೀನಿ ನಾನು, ಈಗ ಬಟನ್ ಒತ್ತಾ ಇದ್ದೀನಿ, ಅದೆಲ್ಲೂ ಹೋಗಲ್ಲ, ಅದರಿಂದ ಏನೂ ಆಗಲ್ಲ, ಯಾವ ಮೆಸೇಜ್ ಯಾರಿಗೂ ತಲುಪಲ್ಲ, ಯಾರು ನಿಮ್ ಸಹಾಯಕ್ಕೆ ಬರಲ್ಲ, ವೇಸ್ಟ್. ಇದಕ್ಕೆ 20,000 ಕೊಟ್ಟು ಇವರು ಕ್ಯಾಬ್ ಅವರು ಇದನ್ನ ಹಾಕ್ಸ್ಕೊಂಡಿರೋದು. ಈ ತರಕ್ಕೆ ಹಗಲು ದರೋಡೆ ಮೋಸವನ್ನ ಸರ್ಕಾರದವರು ಮಾಡ್ತಾ ಇದಾರೆ. ಇವೆಲ್ಲವೂ ಸರಿ ಹೋಗ್ಬೇಕು. ಇಂಥದ್ದೆಲ್ಲ ಜನ ಪ್ರಶ್ನಿಸ್ಬೇಕು. ಪ್ರಶ್ನೆಯನ್ನು ನಾವು ಮಾಡ್ತಾ ಇದ್ವಿ, ಎಲ್ಲರೂ ಮಾಡ್ತಾರೆ. ಆದ್ರೆ ಸರಿ ಮಾಡುವಂತ ಜನರು ಇವತ್ತು ಅಧಿಕಾರದಲ್ಲಿ ಇಲ್ಲ. ಬಹಳ ಅವ್ರೊಂಥರ ಬಂಡ್ರು, ನೀಚರು, ದುಷ್ಟರು ಆಗ್ಬಿಟ್ಟಿದ್ದಾರೆ. ಏನಾರ ಅನ್ಕೊಳ್ಳಿ, ನೀವು ಏನಾರ ಬೈಕೊಳ್ಳಿ, ಏನಾರ ಹೇಳ್ಕೊಳ್ಳಿ, ನಾವು ಮಾಡಿದ್ದೇ ಮಾಡ್ತೀವಿ, ನಮ್ಮ ಹತ್ರ ಅಧಿಕಾರ ಇದೆ, ನಾವು ಅಧಿಕಾರ ಹಿಡಿದಿರೋದೇ ಲೂಟಿ ಮಾಡೋದಕ್ಕೆ. ಹಂಗಾಗಿ ನೀವೇನಾದ್ರೂ ಮಾಡ್ಕೊಳ್ಳಿ ಅನ್ನುವಂತ ಇದಕ್ಕೆ ಇವತ್ತಿನ ಸರ್ಕಾರಗಳು
ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದು ಅವರೆಲ್ಲರದು ಈ ತರದ್ದೇ ಒಂದು ಧೋರಣೆ ಆಗ್ಬಿಟ್ಟಿದೆ. ಹಾಗಾಗಿ ಜನ ದಯವಿಟ್ಟು ಇದನ್ನೆಲ್ಲ ನೋಡಿ ನಮ್ಮ ದುಡ್ಡನ್ನ ಹೇಗೆ ಕತ್ರೆ ಹಾಕ್ತಾರೆ. ನಾವು ಯಾವ ಇದರಲ್ಲಿ ಏನೇನು ವ್ಯವಹಾರ ಮಾಡ್ತೀವೋ ಅದೆಲ್ಲ ವ್ಯವಹಾರಗಳಲ್ಲೂ ಈ ತರ ಇವ್ರು ದುಡ್ಡು ಮಾಡ್ಕೊಳ್ಳೋದಕ್ಕೆ, ಇವ್ರು ಲೂಟಿ ಮಾಡೋದಕ್ಕೆ ರೂಪಿಸುವಂತ ಯೋಜನೆಗಳಿಗೆ ನಾವು ಬಲಿಪಶುಗಳಾಗ್ತಾ ಇದೀವಿ ಅನ್ನೋದನ್ನ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಸರ್ಕಾರ ನಡೆಸೋರ್ಗೆ ಇದರ ಉದ್ದೇಶ ಈಗ್ಲೂ ಇದೊಂದು ಹಾರ್ಡ್ವೇರ್ ಈ ತರದ ಇನ್ಸ್ಟ್ರೂಮೆಂಟ್ಸ್ ಗಳು ಎಲ್ಲಾ ಕಾರ್ಗಳಲ್ಲಿ ಇದ್ರಲ್ಲಿ ಇದಾವೆ. ಕನಿಷ್ಠ ಅದಕ್ಕೊಂದು ಬೇಕಾಗಿರುವಂತ ಒಂದು ಸೆಕ್ಯೂರಿಟಿ ವ್ಯವಸ್ಥೆನಾದ್ರೂ ರೂಪಿಸಿ ನಿಮ್ ಯೋಗ್ಯತೆಗೆ ಈಗ್ಲೂ ಕಾಲ ಮಿಂಚಿಲ್ಲ. ಅದಕ್ಕೆ ನೀವೇನು ಇದನ್ನ ಯಾವ ಸದುದ್ದೇಶದಿಂದ ಇದನ್ನ ಹಾಕಿದ್ರೋ ಆ ಉದ್ದೇಶ ಈಡೇರೋ ಹಾಗೆ ದಯವಿಟ್ಟು ಮಾಡಿ. ಹಾಗಾದ್ರೂ ಜನ ನಿಮ್ಗೆ ಇನ್ನೊಂದ್ ಸ್ವಲ್ಪ ಕ್ಯಾಕೂರ್ ಸುಗಿಯೋದು ತಪ್ಪುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಪಾಪ ಯಾರ್ಯಾರು ಎಷ್ಟೆಷ್ಟು ಕಷ್ಟಪಟ್ಟು ಇದನ್ನ ಪ್ಯಾನಿಕ್ ಬಟನ್ ಹಾಕ್ಸ್ಕೊಂಡಿದ್ರು ಅವರೆಲ್ಲರೂ ಪರವಾಗಿ ನಾನು ಇದನ್ನ ಸರ್ಕಾರಕ್ಕೆ ಕೇಳ್ಕೊತಾ ಇದೀನಿ. ನಿಮ್ಗೂನು ಈ ಪ್ಯಾನಿಕ್ ಬಟನ್ ಬಗ್ಗೆ ನೀವು ಗಮನಿಸಿರ್ತೀರಾ, ನೋಡಿರ್ತೀರಾ, ಅಥವಾ ನೀವೇನೇ ಚಾಲಕರಾಗಿ ಅಥವಾ ನೀವೇನೇ ವಾಹನದ ಮಾಲೀಕರಾಗಿ ಇದನ್ನ 16,000 ಕೊಟ್ಟು ಇದನ್ನ ಹಾಕ್ಸ್ಕೊಂಡಿರ್ತೀರಿ. ಆದ್ರೆ ಇದು ಏನಕ್ಕೂ ಇವತ್ತು ಉಪಯೋಗ ಬರ್ತಾ ಇಲ್ಲ. ಹಾಗಾಗಿ ನಿಮಗೆ ಈ ವಿಚಾರವಾಗಿ ಏನ್ ಅನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ, ಥ್ಯಾಂಕ್ ಯು.